ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು 2025 ಮಾರ್ಚ್ ಏಪ್ರಿಲ್ನಲ್ಲಿ ನಡೀತಕ್ಕಂತಹ 29/3/2025 ನಡೀತಕ್ಕಂತಹ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಆರಂಭ ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಬಸಪ್ಪ ಶಾಸ್ತ್ರಿ. ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದರು, ಏಕೆಂದರೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ. ಸಾಲ್ಟ್ ಪದದ ವಿಸ್ತೃತ ರೂಪ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್, ಭಾಳ ಸರಿ ಇದನ್ನು ಕೇಳಲಾಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ದಲ್ಲಿ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಸಾಲ್ಟ್ ಪದದ ವಿಸ್ತೃತ ರೂಪ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ. ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆ ಜಾರಿಗೆ ತಂದ ವರ್ಷ 1976. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ. ಭಾರತದ ಅತ್ಯಂತ ಉತ್ತರದ ತುದಿ ಇಂದಿರಾ ಕೋಲ್. ಆರ್ಥಿಕ ಸ್ಥಿರತೆ ಎಂದರೆ ಅರ್ಥವ್ಯವಸ್ಥೆ ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದು. ಬ್ಯಾಂಕ್ ಚಾಲ್ತಿ ಖಾತೆಗೆ ಸೇವಾ ಶುಲ್ಕ ವಿಧಿಸುತ್ತದೆ, ಏಕೆಂದರೆ ಬ್ಯಾಂಕಿನ ಜೊತೆ ದಿನಂಪ್ರತಿ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು. ಸೊ 1 ಅಂಕಗಳ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೀಲಿ ನೀರಿನ ನೀತಿ ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಲು ನೌಕಾಪಡೆ ಸೈನ್ಯವನ್ನು ಬಲಪಡಿಸುವುದನ್ನು ನೀಲಿ ನೀರಿನ ನೀತಿ ಎಂದು ಕರೆಯಲಾಗಿದೆ. ಇದನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತಂದನು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೇಳುವಂಥ ಸಾಧ್ಯತೆ ಇನ್ನೊಂದು ಕ್ವೆಶನ್ ಏನಂತಂದರೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಜಾರಿಗೆ ತಂದಂತಹ ನೀತಿ ಯಾವುದು ಅನ್ನುವಂಥದ್ದು. ಅದು ನೀಲಿ ನೀರಿನ ನೀತಿ ಅನ್ನುವಂಥದ್ದು. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರ್ನು ನೇಮಿಸಿದ ಅಧಿಕಾರಿ ಹೆಸರು ಗೋಬೆಲ್ಸ್. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನಿರುದ್ಯೋಗ ಎಂದರೇನು? ಕೆಲಸ ಮಾಡುವ ಅರ್ಹತೆ ಆಸಕ್ತಿ ಇದ್ದರೂ ಕೆಲಸ ಸಿಗದ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯುತ್ತಾರೆ. ಕೋಸಿ ನದಿಯನ್ನು ಬಿಹಾರದ ಕಣ್ಣೀರು ನದಿ ಎಂದು ಕರೆಯಲಾಗಿದೆ, ಏಕೆ? ಕೋಸಿ ನದಿಯ ಪ್ರವಾಹದಿಂದ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಉಂಟಾಗುತ್ತದೆ, ಆದ್ದರಿಂದ ಅದನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ. ಮೂಲ ಕೈಗಾರಿಕೆ ಎಂದು ಯಾವ ಕೈಗಾರಿಕೆಯನ್ನು ಕರೆಯುತ್ತಾರೆ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ. ಸಮತೋಲನ ಆಯವ್ಯಯ ಎಂದರೇನು? ಸರ್ಕಾರದ ಆದಾಯ ಮತ್ತು ಖರ್ಚು ಸಮವಾಗಿದ್ದರೆ ಅದನ್ನು ಸಮತೋಲನ ಆಯವ್ಯಯ ಎಂದು ಕರೆಯುತ್ತಾರೆ. ಎಂಟರ್ಪ್ರೆಂಡೆ ಎಂದರೇನು? ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವ ಉದ್ಯಮವನ್ನು ಎಂಟರ್ಪ್ರೆಂಡೆ ಎಂದು ಕರೆಯುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಅಂಕಗಳ ಪ್ರಶ್ನೆಗಳು. ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ಸಹಾಯಕಾರಿಯಾಯಿತು ಎಂಬುದನ್ನು ವಿವರಿಸಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದನು. ಇದರ ಪ್ರಕಾರ ದೇಶೀಯ ರಾಜರು ಬ್ರಿಟಿಷರ ಸೈನ್ಯವನ್ನು ತಮ್ಮ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೈನ್ಯದ ವೆಚ್ಚವನ್ನು ರಾಜನೇ ನೋಡಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ರಾಜನು ಸಂಧಾನ ಅಥವಾ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ. ಹೈದರಾಬಾದ್, ಅವಧ್, ಮೈಸೂರು ಮುಂತಾದ ಸಂಸ್ಥಾನಗಳು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದವು. ಈ ರೀತಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕಾರಿಯಾಯಿತು. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಸರ್ಕಾರದ ರಚನೆ, ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ರಾಜ್ಯಗಳ ರಚನೆ, ಆಹಾರ ಉತ್ಪಾದನೆ ಸಮಸ್ಯೆ, ಕೃಷಿ ಬೆಳವಣಿಗೆ ಸಮಸ್ಯೆ, ಕೈಗಾರಿಕಾ ಬೆಳವಣಿಗೆ ಇತ್ಯಾದಿ. ನೆಕ್ಸ್ಟ್ ಕ್ವೆಶನ್. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಗಳೇನು? ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆಯನ್ನು ಸಲ್ಲಿಸುತ್ತದೆ. ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸಲು ಸಹಾಯ ಮಾಡುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಮಾಡುತ್ತದೆ. ಸಾಮಾಜಿಕ ಭದ್ರತೆಯನ್ನು ಕಾಪಾಡುತ್ತದೆ. ಸುಖಿ ರಾಜ್ಯ ನಿರ್ಮಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ. ನೇಮಕಾತಿ ಎಂದರೇನು? ಅದರ ವಿಧಗಳು ಯಾವುವು? ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನೇಮಕಾತಿ ಎಂದು ಕರೆಯುತ್ತಾರೆ. ಇದರ ವಿಧಗಳು ಪ್ರತ್ಯೇಕ ನೇಮಕಾತಿ, ಪರೋಕ್ಷ ನೇಮಕಾತಿ. ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿ. ಋಣಾತ್ಮಕ ಪೂರ್ವಾಗ್ರಹ ಪರಿಣಾಮಗಳು ಯಾವುವು? ಪಕ್ಷಪಾತ, ಸ್ವಜನಪಾತ, ಸ್ವಾರ್ಥ, ಅಸಹನೆ, ದ್ವೇಷ, ಸಾಮಾಜಿಕ ಅಂತರ, ಸಾಮಾಜಿಕ ಸಂಘರ್ಷ, ತಿರಸ್ಕಾರ. ಸಾಮೂಹಿಕ ವರ್ತನೆಯ ಮಾದರಿಗಳು ಯಾವುವು? ಜನಮಂದೆ, ದೋಂಬಿ, ಪೊಳ್ಳು ಸುದ್ದಿಗಳ ಪ್ರಚಾರ, ಸಾರ್ವಜನಿಕ ಅಭಿಪ್ರಾಯ, ಕ್ರಾಂತಿ ಮತ್ತು ಚಳವಳಿಗಳು. ಭಾರತದ ವಾಯುಗುಣದ ಋತುಗಳನ್ನು ಹೆಸರಿಸಿ. ಬೇಸಿಗೆ ಕಾಲ, ನೈಋತ್ಯ ಮನ್ಸೂನ್ ಮಾರುತಗಳ ಕಾಲ, ನೈಋತ್ಯ ಮನ್ಸೂನ್
ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ. ಅರಣ್ಯನಾಶಕ್ಕೆ ಕಾರಣಗಳು ಯಾವುವು? ಈ ಕೆಳಕಂಡ ಕಾರಣಗಳಿಂದ ಅರಣ್ಯನಾಶ ಉಂಟಾಗುತ್ತದೆ. ಕೃಷಿ ಕ್ಷೇತ್ರದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ನಿರ್ಮಾಣಕ್ಕೆ ಮರಗಳನ್ನು ಕಡಿಯುವುದು, ರೈಲ್ವೆ ನಿರ್ಮಾಣ ಮಾಡುವುದು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಮರಗಳಿಗೆ ರೋಗಗಳು ತಗಲುವುದು, ಗಣಿಗಾರಿಕೆ ಇವುಗಳ ಕಾರಣದಿಂದ ಅರಣ್ಯನಾಶ ಆಗುತ್ತದೆ. ಎರಡನೇ ಹಸಿರು ಕ್ರಾಂತಿ ಪ್ರಸ್ತುತ ಸನ್ನಿವೇಶಕ್ಕೆ ಅನಿವಾರ್ಯವಾಗಿದೆ, ಸಮರ್ಥಿಸಿ. ಈ ಕಾರಣಗಳಿಂದ ಎರಡನೇ ಹಸಿರು ಕ್ರಾಂತಿ ಪ್ರಸ್ತುತ ಸನ್ನಿವೇಶಕ್ಕೆ ಅನಿವಾರ್ಯವಾಗಿದೆ. ಸೊ ಇವುಗಳ ಕಾರಣಗಳೇನು ಅಂತಂದರೆ ಜೈವಿಕ ಗೊಬ್ಬರಗಳ ಬಳಕೆ, ಸಾವಯವ ಕೃಷಿ ವಿಧಾನ ಅಳವಡಿಕೆ, ಜೈವಿಕ ಕ್ರಿಮಿಕೀಟ ನಾಶಕಗಳನ್ನು ಮಾಡಲಾಗುತ್ತಿದೆ, ಶೂನ್ಯ ಬಂಡವಾಳ ಅಳವಡಿಕೆ ಮಾಡುತ್ತಿರುವುದರಿಂದ ರೈತರಿಗೆ ಸೌಲಭ್ಯಗಳು ದೊರೆಯುವಿಕೆ. ಸೊ ನೆಕ್ಸ್ಟ್ ಕ್ವೆಶನ್, ಗ್ರಾಹಕ ಸಂರಕ್ಷಣೆ ಕಾಯ್ದೆಯ ಉದ್ದೇಶಗಳು ಯಾವುವು? ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು, ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು, ಅವ್ಯವಹಾರಗಳನ್ನು ತಪ್ಪಿಸುವುದು, ಅಳತೆ, ತೂಕ, ಗುಣಮಟ್ಟಗಳ ಬಗ್ಗೆ ನಿಗಾ ವಹಿಸುವುದು, ತೊಂದರೆಗೆ ಒಳಗಾದವರಿಗೆ ಸೂಕ್ತ ಪರಿಹಾರ ಒದಗಿಸುವುದು, ಗ್ರಾಹಕ ಜಾಗೃತಿ ಮೂಡಿಸುವುದು. ನೆಕ್ಸ್ಟ್ ಕ್ವೆಶನ್, 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ. ಪ್ಲಾಸ್ಟಿಕ್ ಕದನವು 1857ರಲ್ಲಿ ಸಿರಾಜುದ್ದೀನ್ ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು. ಪರಿಣಾಮಗಳು ಈ ರೀತಿ ಇವೆ. ಭಾರತದಲ್ಲಿದ್ದ ಅನೈಕ್ಯತೆ ಮತ್ತು ಅಸಂಘಟನೆಯನ್ನು ಪ್ಲಾಸ್ಟಿಕ್ ಕದನ ತೋರಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಬ್ರಿಟಿಷರು ಬಂಗಾಳ ಭಾಗದಲ್ಲಿ ಮುಕ್ತ ವ್ಯಾಪಾರದ ಹಕ್ಕನ್ನು ಪಡೆದರು. 17 ಲಕ್ಷ ರೂಪಾಯಿಗಳ ಯುದ್ಧ ಪರಿಹಾರವನ್ನು ಕಂಪನಿಗೆ ಮೀರ್ ಜಾಫರ್ ನೀಡಿದನು. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯದಲ್ಲಿ ಬ್ರಿಟಿಷರು ನೆಲೆಯೂರಲು ಸಾಧ್ಯವಾಯಿತು. ಸೊ ನೆಕ್ಸ್ಟ್ ಕ್ವೆಶನ್, ಸ್ವಾಮಿ ವಿವೇಕಾನಂದರು ಯುವಶಕ್ತಿಗೆ ಹೇಗೆ ಪ್ರೇರಕರಾಗಿದ್ದಾರೆ ವಿವರಿಸಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನು ಪ್ರಚಾರ ಮಾಡುವುದರ ಇದರ ಉದ್ದೇಶವಾಗಿತ್ತು. ಸರ್ವಧರ್ಮಗಳ ಮಹತ್ವವನ್ನು ಸಾರಿದರು. ಜೀವನ ಪ್ರೀತಿಗೆ ಮಹತ್ವ ನೀಡಿದ್ದರು. ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಿದ್ದರು. ಪ್ರಾರ್ಥನೆ, ಯೋಗ, ಸಮಾಜ ಸೇವೆ ಮುಖ್ಯ ಎಂದು ಸಾರಿದರು. ಎಲ್ಲ ಧರ್ಮಗಳ ಸತ್ಯ ಎಂದು ಹೇಳಿದರು. ಭಾರತ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಚಿಕಾಗೋ ಸರ್ವಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಜಾತಿ ಪದ್ಧತಿ, ಬಡತನ, ಶೋಷಣೆಗಳನ್ನು ಖಂಡಿಸಿದರು. ಪಾಶ್ಚಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕು ಎಂದು ತಿಳಿಸಿದರು. ನೆಕ್ಸ್ಟ್ ಕ್ವೆಶನ್, ರಾಜಕೀಯ ಅಂಶಗಳು ಮತ್ತು ಆರ್ಥಿಕ ಅಂಶಗಳು 1857ರ ದಂಗೆಗೆ ಹೇಗೆ ಕಾರಣವಾದವು? ಸೊ ರಾಜಕೀಯ ಕಾರಣಗಳನ್ನು ನೋಡ್ತಾ ಹೋದರೆ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ದೇಶೀಯ ಸಂಸ್ಥಾನಗಳು ವಶವಾದವು. ಸಾತಾರ, ಝಾನ್ಸಿ, ಉದಯ್ಪುರ್, ಜೈಪುರ್ ಮುಂತಾದವು ಬ್ರಿಟಿಷರ ವಶವಾದವು. ತಂಜಾವೂರು ಮತ್ತು ಅವಧ್ ನವಾಬರ ಸ್ಥಾನ ರದ್ದಾಯಿತು. ಮೊಘಲ್ ಚಕ್ರವರ್ತಿ ಮತ್ತು ಔದ್ ನವಾಬರು ತಮ್ಮ ಪದವಿಯನ್ನು ಕಳೆದುಕೊಂಡರು. ಸೈನಿಕರು ನಿರುದ್ಯೋಗಿಗಳಾದರು. ಸೊ ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋದರೆ ಇಂಗ್ಲೆಂಡ್ನಿಂದ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಭಾರತದ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಕರಕುಶಲಕಾರರು ನಿರುದ್ಯೋಗಿಗಳಾದರು. ನೇಕಾರರು ನಿರುದ್ಯೋಗಿಗಳಾದರು. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ನಾಶವಾದವು. ರೈತರು ಮತ್ತು ಕೃಷಿಕರು ಶೋಷಣೆಗೆ ಒಳಗಾದರು. ಅಥವಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದೆ. ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವುವು? ಮಿತ್ರಬಣಕ್ಕೆ ಜಯವಾಯಿತು. ಅಪಾರ ಸಾವು ನೋವು ಉಂಟಾಯಿತು. ವಿಶ್ವಸಂಸ್ಥೆ ರಚನೆಯಾಯಿತು. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್ಗಳು ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯರಾದರು. ಮುಂದೆ ಇದು ಶೀತ ಸಮರಕ್ಕೆ ಕಾರಣವಾಯಿತು. ಅಣ್ವಸ್ತ್ರ ಪೈಪೋಟಿಗೆ ಕಾರಣವಾಯಿತು. ನೆಕ್ಸ್ಟ್ ಕ್ವೆಶನ್, ವಿಶ್ವಸಂಸ್ಥೆ ಸ್ಥಾಪನೆಯ ಗುರಿ ಉದ್ದೇಶಗಳು ಯಾವುವು? ಅಂತಾರಾಷ್ಟ್ರೀಯ ಶಾಂತಿಯನ್ನು ಮತ್ತು ಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಮೈತ್ರಿಯನ್ನು ಸಾಧಿಸುವುದು, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ಅಂತಾರಾಷ್ಟ್ರೀಯ ನ್ಯಾಯ ಹಾಗೂ ಒಪ್ಪಂದಗಳಿಗೆ ಮನ್ನಣೆ ಒದಗಿಸುವುದು, ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು. ಬಾಲ್ಯ ವಿವಾಹ ನಿಯಂತ್ರಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು? ಬಾಲ್ಯ ವಿವಾಹ ನಿಯಂತ್ರಣಕ್ಕಾಗಿ 47 ವಿವಿಧ ಹಂತದ ಅಧಿಕಾರಿಗಳಿಗೆ ದೂರು ನೀಡಬಹುದು. ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಬಹುದು. ಹತ್ತಿರದ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ದೂರು ನೀಡಬಹುದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಗಳಿಗೆ ದೂರು ನೀಡಬಹುದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು, ಹೆಣ್ಣು ಮಕ್ಕಳ ಶಾಲಾ ಹಾಜರಾತಿಗೆ ಕ್ರಮ ವಹಿಸುವುದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2009 ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಮಣ್ಣಿನ ಸವಕಳಿಯು ಭಾರತದ ಒಂದು ಗಂಭೀರ ಸಮಸ್ಯೆಯಾಗಿದೆ, ಸಮರ್ಥಿಸಿ. ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬುತ್ತದೆ, ಪ್ರವಾಹಗಳಿಗೆ ಕಾರಣವಾಗುತ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ನೀರು ಇಂಗುವಿಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ. ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಚಂಡಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ. ಪ್ರಾಣಹಾನಿ, ಆಸ್ತಿ ಹಾನಿ ಉಂಟಾಗುತ್ತದೆ.
ಬೆಳೆ ಹಾನಿ ಉಂಟಾಗುತ್ತದೆ. ಸಾರಿಗೆ ಸಂಪರ್ಕ ವಿದ್ಯುತ್ ವ್ಯವಸ್ಥೆಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ರೋಗಗಳು ಹರಡುತ್ತವೆ. ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಅರಣ್ಯ ನಾಶವಾಗುತ್ತದೆ. ನದಿಗಳ ದಿಕ್ಕು ಬದಲಾಗುತ್ತದೆ. ಅಥವಾ ಕ್ವಶನ್, GPS ವ್ಯವಸ್ಥೆ GIS ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ? GPS ವ್ಯವಸ್ಥೆಯ ಬಗ್ಗೆ ನೋಡಿದ್ರೆ ಇದು ಕಂಪ್ಯೂಟರ್ ಆಧಾರಿತ ವ್ಯವಸ್ಥೆಯಾಗಿದೆ. ಭೂಮಿಯ ಮೇಲಿನ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ವ್ಯವಸ್ಥೆ ಇದಾಗಿದೆ. ಕೆನಡಾ ದೇಶ ಇದನ್ನು ಮೊದಲು ಬಳಸಿತು. GIS ವ್ಯವಸ್ಥೆ ಭೂಮಿಯ ಮೇಲಿನ ಯಾವುದೋ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ನಿಖರವಾಗಿ ತಿಳಿಯಬಹುದಾಗಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ತಿಳಿಸುವ ವ್ಯವಸ್ಥೆಯಾಗಿದೆ. ಸೈನಿಕರು, ನಾವಿಕರು, ಮೀನುಗಾರರು, ಚಾರಣಿಗಾರರಿಗೆ ಮತ್ತು ಗೂಗಲ್ ಮ್ಯಾಪ್ ಬಳಸುವವರಿಗೆ ನೆರವಾಗಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವಪೂರ್ಣವಾಗಿದೆ. ಹೇಗೆ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮಹಿಳೆಯರು ಹಣವನ್ನು ಉಳಿತಾಯ ಮಾಡುತ್ತಾರೆ. ಕುಟುಂಬ ಜೀವನಕ್ಕೆ ನೆರವಾಗುತ್ತದೆ. ಸಮಾನ ಹಕ್ಕು ಅವಕಾಶ, ಹೊಣೆಗಾರಿಕೆಗಳನ್ನು ಪಡೆಯುತ್ತಾರೆ. ಆರ್ಥಿಕವಾಗಿ ಸಬಲರಾಗುತ್ತಾರೆ. ಸಾಮಾಜಿಕವಾಗಿ ಸಬಲರಾಗುತ್ತಾರೆ. ಮಹಿಳೆಯರಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಉಂಟಾಗುತ್ತದೆ. ಅಭಿವೃದ್ಧಿ ಯೋಜನೆಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಾರೆ. ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ಮಧ್ಯೆ ಇರುವ ವ್ಯತ್ಯಾಸಗಳು ಯಾವುವು? ಸೊ ವೈಯಕ್ತಿಕ ಹಣಕಾಸು ನೋಡಿರಿ, ಸಾರ್ವಜನಿಕ ಹಣಕಾಸು ವ್ಯಕ್ತಿಯ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ಹಣಕಾಸನ್ನು ವೈಯಕ್ತಿಕ ಹಣಕಾಸು ಎಂದು ಕರೆಯುತ್ತಾರೆ. ವೈಯಕ್ತಿಕ ಹಣಕಾಸಿನಲ್ಲಿ ಹಣವನ್ನು ಮೊದಲು ಉಳಿತಾಯ ಮಾಡಿ ನಂತರ ಖರ್ಚು ಮಾಡಲಾಗುವುದು. ವೈಯಕ್ತಿಕ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿ ಇಡಲಾಗುವುದು. ಇನ್ನು ಸರ್ಕಾರದ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ಹಣವನ್ನು ಸಾರ್ವಜನಿಕ ಹಣಕಾಸು ಅಂತ ಕರೀತಾರೆ. ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ಖರ್ಚು ಮಾಡಿ ನಂತರ ಹಣವನ್ನು ಹೊಂದಿಸುವುದು. ಸಾರ್ವಜನಿಕ ಹಣಕಾಸಿನ ವಿವರಗಳನ್ನು ಶಾಸನ ಸಭೆಗಳಲ್ಲಿ ಸರ್ಕಾರ ಚರ್ಚೆ ಮಾಡಲಾಗುವುದು. ಸೊ ನೆಕ್ಸ್ಟ್ ಕ್ವೆಶನ್, ಬ್ಯಾಂಕಿನ ಕಾರ್ಯಗಳು ಯಾವುವು? ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸಾಲಗಳನ್ನು ಕೊಡುವುದು. ಹಣವನ್ನು ವರ್ಗಾಯಿಸುವುದು. ಸರ್ಕಾರದ ಹಣಕಾಸಿನ ನಿರ್ವಹಣೆ ಮಾಡುವುದು. ಬೆಲೆಬಾಳುವ ವಸ್ತುಗಳಿಗೆ ಭದ್ರತೆ ನೀಡುವುದು. ಭದ್ರತಾ ಕಪಾಟುಗಳನ್ನು ನೀಡುವುದು. ಮನೆ ಸಾಲ, ವ್ಯಾಪಾರ ಸಾಲಗಳನ್ನು ನೀಡುವುದು. ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡ್ಗಳನ್ನು ನೀಡುವುದು. ಇವೆಲ್ಲಗಳು ಅದರ ಕಾರ್ಯಗಳು. ಉದ್ಯಮಿಯ ಲಕ್ಷಣಗಳು ಯಾವುವು? ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ಗುಂಪು ಕಟ್ಟುವುದು, ನಾಯಕತ್ವ, ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು, ಸಮಸ್ಯೆಗೆ ಪರಿಹಾರ, ಪ್ರಚೋದನೆಯ ಸಾಧನೆ, ಗುರಿ ಮುಟ್ಟುವಿಕೆ, ನಷ್ಟಭರಿತಕ್ಕೆ ಸಿದ್ಧ, ಹೊಸ ಪದ್ಧತಿಯನ್ನು ಜಾರಿಗೆ ತರುವುದು. ಸೊ ನೆಕ್ಸ್ಟ್ ಕ್ವೆಶನ್, 4 ಅಂಕದ ಕ್ವೆಶನ್ನು. ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ದೋಂಡಿಯಾ ವಾಘನು ವಹಿಸಿದ ಪಾತ್ರವನ್ನು ವಿವರಿಸಿ. ದೋಂಡಿಯಾ ವಾಘನು ತನ್ನ ಶೌರ್ಯ ಪರಾಕ್ರಮಗಳಿಂದ ಪ್ರಸಿದ್ಧಿಯಾಗಿದ್ದನು. ತನ್ನದೇ ಆದ ಸೈನ್ಯವನ್ನು ಕಟ್ಟಿದ್ದನು. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡನು. ಬ್ರಿಟಿಷರ ಇವನ ಮೇಲೆ ದಾಳಿ ಮಾಡಿದರು. ಗುತ್ತಿಗೆಯ ಕಡೆ ವಾಘನು ಪಲಾಯನ ಮಾಡಿದನು. ಆಗ ನಿಜಾಮನು ಇವನ್ನು ಓಡಿಸಿದನು. ಮರಾಠರು ವಾಘನಿಂದ ಶಸ್ತ್ರಾಸ್ತ್ರ, ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡರು. ತುಂಗಭದ್ರಾ ಪ್ರದೇಶದಲ್ಲಿದ್ದ ವಾಘನನ್ನು ಬ್ರಿಟಿಷರು ಸೋಲಿಸಿದರು. ಕೊನಗಲ್ ಎಂಬಲ್ಲಿ ಹತ್ಯೆಗೈದರು. ಅಥವಾ ಕ್ವೆಶನ್, ನಾಗರಿಕ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದ ಸುಧಾರಣೆಗಳು ಯಾವುವು? ನಾಗರಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳು: ಕಾರ್ನ್ವಾಲಿಸನು ನಾಗರಿಕ ವ್ಯವಸ್ಥೆಯನ್ನು ಜಾರಿಗೆ ತಂದನು. ನಾಗರ ಸೇವೆಗೆ ಸೇರಬಯಸುವವರಿಗೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪಿಸಿದನು. ನೇಮಕಾತಿಗಾಗಿ ಸ್ಪರ್ಧಕ ಪರೀಕ್ಷೆಯನ್ನು ಆರಂಭಿಸಿದನು. ಏಕರೂಪದ ಕಾಯ್ದೆಗಳನ್ನು ಜಾರಿಗೆ ತಂದನು. ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದ ಸುಧಾರಣೆಗಳು: ವಾರನ್ ಹೇಸ್ಟಿಂಗ್ಸನು 2 ರೀತಿಯ ನ್ಯಾಯಾಲಯಗಳನ್ನು ಆರಂಭಿಸಿದನು. ದಿವಾನಿ ಅದಾಲತ್, ನಿಜಾಮನ್ ಅದಾಲತ್ ಇವುಗಳನ್ನು ಸ್ಥಾಪಿಸಲಾಯಿತು. SP ಎಂಬ ಹೊಸ ಉದ್ದಿಮೆಯನ್ನು ಜಾರಿಗೆ ತಂದರು. ಹಿಂದೂಗಳಿಗೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ, ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ಮಾಡುವ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ದಾದಾಬಾಯಿ ನವರೋಜಿ, MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಇತ್ಯಾದಿ ಮಂದಗಾಮಿ ನಾಯಕರು. ಇವರು ಮನವಿ ಪತ್ರಗಳ ಮೂಲಕ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುತ್ತಿದ್ದರು. ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ ಮಾಡುವುದು, ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದರು. ಉಗ್ರವಾದಿಗಳು ಇವರನ್ನು ರಾಜಕೀಯ ಭಿಕ್ಷುಕರು ಎಂದು ಟೀಕಿಸಿದರು. ಸೊ ನೆಕ್ಸ್ಟ್ ಕ್ವೆಶನ್, ಭ್ರಷ್ಟಾಚಾರದ ಋಣಾತ್ಮಕ ಪರಿಣಾಮಗಳು ಯಾವುವು? ಸ್ವಂತ ಲಾಭಕ್ಕೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಎಂದು ಕರೆಯುತ್ತಾರೆ. ಭ್ರಷ್ಟಾಚಾರವು ಕಾನೂನು ಬಾಹಿರವಾಗಿದ್ದು, ಸಮಾಜ ವಿರೋಧಿಯಾದದ್ದು, ಅನೈತಿಕವಾದದ್ದು, ಆಡಳಿತದಲ್ಲಿ ಪಾರದರ್ಶಕತೆಗೆ ಧಕ್ಕೆಯನ್ನು ತಂದುಕೊಡ್ತಕ್ಕಂಥದ್ದು, ವಂಚನೆಗಳಿಗೆ ಎಡೆಮಾಡಿಕೊಡುತ್ತದೆ, ಸಾಮಾಜಿಕ ಮತ್ತು ಆರ್ಥಿಕತೆಗೆ ಧಕ್ಕೆಯಾಗುತ್ತದೆ, ರಾಜಕೀಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ನೆಕ್ಸ್ಟ್ ಕ್ವೆಶನ್, ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭೂಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಭೂ ಹಿಡುವಳಿ, ಮಾರುಕಟ್ಟೆ, ನೀರಾವರಿ,
ಭೂ ಒಡೆತನ, ಜನಸಂಖ್ಯೆ, ತಾಂತ್ರಿಕತೆ ಇವೆಲ್ಲವುಗಳು ಭೂ ಬಳಕೆಯ ಮೇಲೆ ಪ್ರಭಾವ ಇರತಕ್ಕಂಥ ಅಂಶಗಳು. ಇನ್ನು ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಇದನ್ನು ಮಕ್ಕಳು ತಾವೇ ತಯಾರು ಮಾಡ್ಕೋಬೇಕಂಥದ್ದು ತುಂಬ ಅವಶ್ಯಕವಾಗಿದೆ. ಸೊ ಈ ಒಂದು ನಕ್ಷೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಕ್ಕಂತಹ ಆ ವಿಡಿಯೋ ಭಾರತದ ಯಾವ ಭಾಗದಲ್ಲಿ ಯಾವ್ಯಾವ ಹೆಸರುಗಳನ್ನು ನಮೂದಿಸಬೇಕು ಅಂತಕ್ಕಂಥದ್ರ ಬಗ್ಗೆ ವಿಡಿಯೋ ಇದೆ. ಭಾಳ ಇಂಪಾರ್ಟೆಂಟ್ ಆಗಿದ್ದು, ತಮಗೆ 5 ಮಾರ್ಕ್ಸನ್ನು 100% ತಂದು ಕೊಡ್ತೈತಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ವಿಡಿಯೋನ ತಾವು ವೀಕ್ಷಿಸಿದ್ದೀರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಿಂದ ಹಂಚಿಕೊಳ್ಳಿ ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಟೇಕ್